ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅಕ್ಕ, ರಾತ್ರಿನೇ ಹೋಗ್ಬೇಕಾ? ಹೋಗಿಲ್ಲ ಅಂದ್ರೆ ಅವರೇ ಇಲ್ಲಿಗೆ ಬಂದ್ಬಿಡ್ತಾರೆ. ಹೆಂಡತಿ ಜೊತೆಗೆ ಇಲ್ದಿದ್ದಾಗ ಎಲ್ಲ ಗಂಡಂದ್ರು ಹೀಗೆ ಹೇಳೋದು. ಆದ್ರೆ ನಿಜ ಏನಂದ್ರೆ ಹೆಂಡತಿ ಜೊತೆಗೆ ಇಲ್ದಿದ್ದಾಗ್ಲೆ ಎಲ್ಲ ಗಂಡಂದ್ರು ಆರಾಮಾಗಿ ಖುಷಿಯಾಗಿ ಮಜಾ ಮಾಡ್ಕೊಂಡಿರ್ತಾರೆ. ಬೇರೆಯವ್ರ ಹಸ್ಬೆಂಡ್ ಹೆಂಗೆ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ ಹಸ್ಬೆಂಡ್ ಹಾಗಲ್ಲ. ಅವರಿಗೆ ನನ್ನ 2 ದಿನನೂ ಬಿಟ್ಟಿರಕ್ಕಾಗಲ್ಲ. ಲಾಸ್ಟ್ ಮಂತ್ ನನ್ ಫ್ರೆಂಡ್ ಕಸಿನ್ ಮದ್ವೆಗೆ ಸಿಂಗಾಪುರ್ಗೆ ಹೋಗಿದ್ದೆ. ನಾನ್ ಬರೋದ್ 2 ದಿನ ಲೇಟ್ ಆಯ್ತು ಅಂತ ಸಿಂಗಾಪುರ್ಗೆ ಬಂದ್ಬಿಟ್ಟಿದ್ರು. ಹಿ ಲವ್ಸ್ ಮೀ ಸೋ ಮಚ್ ಗೊತ್ತಾ? ಏನೋ ನೀನ್ ಹೇಳ್ಬೇಕು, ನಾನ್ ಕೇಳ್ಬೇಕು. ಆಕ್ಚುಲಿ ನನ್ ಫ್ರೆಂಡ್ಸ್ ಎಲ್ಲ ಔಟಿಂಗ್ ಪ್ಲಾನ್ ಮಾಡ್ತಿದ್ದಾರೆ. ನಾನ್ ಇಲ್ದಿದ್ರೆ ಅವ್ರು ಎಲ್ಲಿಗೂ ಹೋಗಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ರಾಘು, ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ. ಈ ಹಳ್ಳಿಲಿ ಹೇಗೆ ಕಾಲ ಕಳಿತೀಯಾ? ನನಗಂತೂ ಗೊತ್ತಾಗ್ತಿಲ್ಲಪ್ಪ. 2 ದಿನಕ್ಕೆ ನನ್ ಜನ್ಮನೇ ಬೋರಾಗ್ ಹೋಯ್ತು. ಜನ್ಮ ಪೂರ್ತಿ ನೀನ್ ಇಲ್ಲಿರ್ಬೇಕಾದಳು. ಹೆಂಗಿರ್ತೀಯೋ ಅಪ್ಪ. ನೀನ್ ತಗೊಂಡಿರೋ ನಿರ್ಧಾರ ಎಷ್ಟು ಡೇಂಜರಸ್ ಅಂತ ಗೊತ್ತಿದ್ರು ಅದನ್ ಮಾಡಕ್ ಹೊರಟಿದ್ಯಾ? ನನ್ನ ಸೇಡಿಗೆ ಪ್ರತೀಕಾರ ತೀರ್ಬೇಕು ಅಂತಂದ್ರೆ ನಾನ್ ಏನ್ ಮಾಡೋದಿಕ್ಕೂ ರೆಡಿ. ಆ ಭಕ್ತಿ ಮತ್ತೆ ಈ ಮನೆ ಎರಡೂ ನೆಮ್ಮದಿಯಾಗಿರೋದಕ್ಕೆ ನಾನ್ ಬಿಡೋದಿಲ್ಲ ಅಕ್ಕ. ಕೇರ್ಫುಲ್ ರಾಘು. ಈಗ ಕೇರ್ಫುಲ್ ಆಗಿರ್ಬೇಕಾಗಿರೋದು ಆ ಭಕ್ತಿ. ಟೇಕ್ ಎ ಬ್ರೇಕ್. ಇನ್ನೊಂದ್ಸಲ ಯೋಚನೆ ಮಾಡು. ಭಕ್ತಿ ಜೀವನ ಸರ್ವನಾಶ ಆಗೋ ತನಕ ನನಗದೇ ಯೋಚನೆ. ಅಲ್ಲಿ ತನಕ ನನಗ್ ಯಾವ ಬ್ರೇಕೂ ಇಲ್ಲ.